ಹೆಲೋ ಎವ್ರಿವನ್, ಇದು ನ್ಯೂಸ್ 18 ಕನ್ನಡದ ಡಿಜಿಟಲ್ ಕಾಂಟೆಂಟ್. ನಾನು ಶರ್ಮಿತಾ ಶಿಪಿ. ಫಸ್ಟಿಗೆ ಒಂದು ಫೋಟೋ ತೋರಿಸ್ತೀನಿ, ಅದನ್ನು ನೋಡಿ. ಬಹುಶಃ ನೀವು ಸೋಷಿಯಲ್ ಮೀಡಿಯಾನ ಸ್ಕ್ರಾಲ್ ಮಾಡುವಾಗ ಈ ವಿಡಿಯೋ ಫೋಟೋಸನ್ನು ನೋಡಿರ್ಬೋದು. ಅಪ್ಪನಿಗೆ ಮಗ ಒಬ್ಬ ಬೆಸ್ಟ್ ಗಿಫ್ಟನ್ನು ಕೊಟ್ಟಿದ್ದಾನೆ ಅಂತ. ಅಥವಾ ಈ ಫೋಟೋ ವಿಡಿಯೋ ನೋಡೇ ಇಲ್ಲ ಅನ್ನೋರಿಗೆ ಈ ವಿಡಿಯೋದಲ್ಲಿ ನಾನು ಆ ಸ್ಪೆಷಲ್ ಗಿಫ್ಟ್ ಬಗ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ. ಕಾಲಕ್ರಮೇಣ ಸಂಬಂಧಗಳ ಬೆಲೆ ಕಡಿಮೆ ಆಗ್ತಾ ಇದೆ. ಈ ಆಸ್ತಿ ಅಂತಸ್ತು ಅನ್ನೋ ವಿಷಯ ಬಂದಾಗಂತೂ ಸ್ವಾರ್ಥ ಜೀವನಕ್ಕೋಸ್ಕರ ತಂದೆ ತಾಯಿಯನ್ನು ಹೊರಗಡೆ ಹಾಕೋದು, ಆಸ್ತಿ ಬರೆಸ್ಕೊಂಡು ವೃದ್ಧಾಶ್ರಮಕ್ಕೆ ಸೇರಿಸೋದು, ಅಥವಾ ಅವ್ರ ಜೀವವನ್ನು ತೆಗೆಯೋ ಹಂತಕ್ಕೆ ಸಾಕಷ್ಟು ಜನ ಹೋಗಿದ್ದಾರೆ. ಅಂಥ ಪ್ರಕರಣಗಳನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಇಲ್ಲೊಬ್ಬ ಆಧುನಿಕ ಶ್ರವಣ ಕುಮಾರನ ಕಥೆ ಪಾಸಿಟಿವ್ ವೇನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅವನು ಯಾರು ಅಂದರೆ ತಮಿಳುನಾಡಿನ ತೂತುಕುಡಿಯ ಸಾಲೈಪುತ್ತೂರಿನ ನಿವಾಸಿ 35 ವರ್ಷದ ದಿನಕರಾಜ್ ಅನ್ನೋ ವ್ಯಕ್ತಿ. ಆತ ತಂದೆಗೋಸ್ಕರ ದಿ ಬೆಸ್ಟ್ ಗಿಫ್ಟನ್ನು ಕೊಟ್ಟಿದ್ದಾನೆ. ಏನು ಗಿಫ್ಟ್ ಅದು ಅಂದರೆ, ತಂದೆ ಏಸುದಾಸನ್ ಅವರು 70 ವರ್ಷ ವಯಸ್ಸವರಿಗೆ. ಅವ್ರ ಪಾರಂಪರಿಕ ಕಸುಬು ಅಂತಂದರೆ ಅವ್ರ ಹತ್ರ ಇರುವಂಥ ತಾಳೆ ಮರ ಹತ್ತೋದು, ಅದರಿಂದ ರಸ ತೆಗೆಯೋದು, ಅದನ್ನು ಮಾರಾಟ ಮಾಡ್ಬೋದು. ಇದರಿಂದ ಉತ್ತಮ ಆದಾಯನೂ ಬರ್ತಾ ಇತ್ತಂತೆ. ಸೀಸನ್ ಟೈಮ್ನಲ್ಲಿ ಹತ್ತತ್ರ 1 ಲಕ್ಷನೂ ಆದಾಯ ಬರ್ತಾ ಇತ್ತಂತೆ. ಅವರಿಗೆ 70 ವರ್ಷ ಆಯಿತು. ಹಾಗಾಗಿ ಕಳೆದ 10 ವರ್ಷಗಳಿಂದ ಆ ಮರ ಹತ್ತಕ್ಕೆ ಆಗ್ತಿರ್ಲಿಲ್ಲ. ತಮ್ಮ ಪಾರಂಪರಿಕ ಕಸುಬನ್ನು ಮುಂದುವರಿಸ್ಕೊಂಡು ಹೋಗೋಕ್ಕೆ ಅವ್ರಿಗೆ ಆಗ್ತಾ ಇರಲಿಲ್ಲಂತೆ. ಅಂದರೆ ದೈಹಿಕವಾಗಿ ಅವ್ರ ಹತ್ರ ಅಷ್ಟು ಸಾಮರ್ಥ್ಯ ಇರಲಿಲ್ಲ. ಯಾವುದೇ ತಂದೆ ತಾಯಿ ಆಗಲಿ, ಇಲ್ಲಿ ವಯಸ್ಸು ಮ್ಯಾಟ್ರ್ ಆಗಲ್ಲ. ಎಸ್ಪೆಷಲಿ ತಂದೆ ಅಂದರೆ ಆಗಸ ಆಕಾಶ ಅಂತೀವಿ. ಅಷ್ಟು ಪ್ರೀತಿ ಕೊಟ್ಟರು ಗದರುತ್ತಾರೆ, ಅದನ್ನು ಓಪನ್ ಆಗಿ ತೋರಿಸ್ಕೊಳ್ಳಲ್ಲ. ಇಂಥದ್ದೆಲ್ಲ ಇದ್ರೂ ಕೂಡ ತಮ್ಮ ಕಡೆ ಕ್ಷಣದ ತನಕ ಮಕ್ಕಳ ಮೇಲೆ ಡಿಪೆಂಡ್ ಆಗಿರಬಾರ್ದು. ತಮ್ಮ ಕೈಯಿಂದ ತಾವು ದುಡಿಬೇಕು, ನಿಸ್ವಾರ್ಥವಾಗಿ ನಾವು ಜೀವನವನ್ನು ಮಾಡಬೇಕು ಅಂತಾನೆ ಅವ್ರು ಬಯಸೋದು. ಅಂದರೆ ಯಾವುದೇ ಹಂಗಿನ ಜೀವನ ತನಗೆ ಬೇಡ ಅಂತಾನೆ ಅವ್ರು ಬಯಸೋದು. ಅಂದರೆ ಇವರಿಗೂ ಅದೇ ಕಾಡ್ತಾ ಇರುತ್ತೆ. ತಾನು ಚೆನ್ನಾಗಿ ದುಡಿತಾ ಇದ್ದೆ, ಈ ಮರನೇ ತನಗೆ ಆಸರೆ ಆಗಿತ್ತು, ಆದರೆ ಈ ಮರವನ್ನು ಈಗ ನನಗೆ ವಯಸ್ಸಾಗಿರೋದ್ರಿಂದ ಹತ್ತಕ್ಕಾಗಲ್ವಲ್ಲ ಅಂತೇಳಿ ಕಳೆದ 10 ವರ್ಷಗಳಿಂದ ಅದೇ ಯೋಚನೆಯಲ್ಲಿ ಇದ್ರಂತೆ. ಇದನ್ನೆಲ್ಲ ಮಗ ಅಬ್ಸರ್ವ್ ಮಾಡಿದ್ದಾರೆ. ತಂದೆಗೋಸ್ಕರ ಏನಾದರೂ ಒಂದು ಗಿಫ್ಟ್ ಕೊಡಬೇಕು, ಎಸ್ಪೆಷಲಿ ಅವ್ರ ಪಾರಂಪರಿಕ ಕಸುಬು, ಈ ತಾಳೆ ಮರ ಹತ್ತೋದು, ಅಲ್ಲಿಂದ ರಸವನ್ನು ಎಕ್ಸ್ಟ್ರಾಕ್ಟ್ ಮಾಡೋದು. ಸೊ ಇದಕ್ಕೆ ನಾನೇನಾದರೂ ಹೆಲ್ಪ್ ಮಾಡಬೇಕು ಅಂತ ಹೇಳಿ ಬಹಳ ವರ್ಷಗಳಿಂದ ಆಲೋಚನೆ ಮಾಡಿ 55 ಅಡಿ ಮರಕ್ಕೆ ಮೆಟ್ಟಿಲುಗಳನ್ನು ಮಾಡಿಸಿದ್ದಾರೆ. ಆ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಪಾಸಿಟಿವ್ ಆಗಿ ಚರ್ಚೆಗಳಾಗ್ತಾ ಇದೆ. ಅಂದರೆ ಕೇವಲ ಕೆಟ್ಟ ಮಕ್ಕಳು ಮಾತ್ರ ಇರಲ್ಲ, ಒಳ್ಳೆ ಮಕ್ಕಳು ಇರ್ತಾರೆ. ತಂದೆಗೋಸ್ಕರ ತಾಯಿಗೋಸ್ಕರ ಯಾವ ಥರ ಆವಿಷ್ಕಾರಗಳನ್ನು ಮಾಡ್ತಾರೆ ಮಕ್ಕಳು. ಇದು ಕೃಷಿ ಜಗತ್ತಿನಲ್ಲೇ ಈಗ ಪ್ರಶಂಸೆಗೆ ಪಾತ್ರವಾಗಿದೆ. ಅಂದರೆ ಈ ಆವಿಷ್ಕಾರಗಳು, ಎಕ್ಸ್ಪೆರಿಮೆಂಟ್ಗಳು ಕೇವಲ ಒಂದು ರೂಮ್ನಲ್ಲಿ ಅಥವಾ ಲ್ಯಾಬ್ನಲ್ಲಿ ಆಗುವಂಥದ್ದಲ್ಲ. ಈ ರೀತಿ ಆಲೋಚನೆ ಅಥವಾ ಒಳ್ಳೆ ಗಿಫ್ಟನ್ನು ತಂದೆ ತಾಯಿ ಕೊಡಬೇಕು ಅಂತ ಒಂದು ಒಳ್ಳೆ ಪ್ರೀತಿ ಮನಸ್ಸಿದ್ದರೆ ಇದು ಸಾಧ್ಯ ಅಂತೇಳಿ ಈಗ ದಿನಕರಾಜ್ ಅವರು ಪ್ರೂವ್ ಮಾಡಿ ತೋರಿಸಿದ್ದಾರೆ. ಇಲ್ಲಿ ಅವ್ರು ಇನ್ವೆಸ್ಟ್ ಮಾಡಿರೋದು 55 ಅಡಿ ಮರಕ್ಕೆ ಸ್ಟೆಪ್ಸ್ ಹಾಕೋಕ್ಕೆ 60,000 ರೂಪಾಯಿ. ಸೊ ಇದನ್ನು ಅವರು ಸ್ಟೀಲ್ ಪೈಪನ್ನು ಯೂಸ್ ಮಾಡಿ ಸುಮಾರು ಒಂದು 48 ಸ್ಟೆಪ್ಸ್ಗಳನ್ನು ಕೆಳಗಿಂದ ಮೇಲ್ ತನಕ ಹಾಕಿಸಿದ್ದಾರೆ. ಇದರಿಂದ ಮಕ್ಕಳಿಂದ ಹಿಡಿದು ವಯಸ್ಸಾದವರು ಆ ಸ್ಟೆಪ್ಸ್ ಮುಖೇನ ಮರವನ್ನು ಹತ್ಕೊಂಡು ಹೋಗ್ಬೋದು. ಸೊ ಸೀಸನ್ನಲ್ಲಿ ಸುಮಾರು ಒಂದು 20 ಲೀಟ್ರು ತಾಳೆ ರಸವನ್ನು ಇಲ್ಲಿ ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತೇಳಿ ಇನ್ಫಾರ್ಮೇಷನ್ ಇದೆ. ಅವ್ರು ಇನ್ವೆಸ್ಟ್ ಮಾಡಿರೋದು 60,000. ಹಾಗಾಗಿ 1 ವರ್ಷದಲ್ಲೇ ಆ ಆದಾಯ ಅಥವಾ ಆ ಇನ್ಕಮ್ ಏನು ಬರುತ್ತೆ ಅವ್ರು ಇನ್ವೆಸ್ಟ್ ಮಾಡಿರೋದಕ್ಕೆ ಸರಿ ಆಗ್ಬಿಡುತ್ತೆ, ಬಂದ್ಬಿಡುತ್ತೆ ಅದು ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಈಗ 1 ವರ್ಷದಲ್ಲಿ ರಿಟರ್ನ್ಸ್ ಬರುತ್ತೆ. ಈಗ ಮತ್ತೊಂದು ಆಲೋಚನೆ ದಿನಕರಾಜನ್ ಅವ್ರಿಗಿದೆ. ಅದೇನು ಅಂತಂದರೆ, ಅವ್ರ ಹತ್ರ ಒಂದೇ ತಾಳೆ ಮರ ಇರೋದಲ್ಲ, ಸುಮಾರು 25 ತಾಳೆ ಮರ ಇದೆ. ಆ 25 ತಾಳೆ ಮರಗಳಿಗೂ ಕೂಡ ಈಗ ಆ ರೀತಿ ಸ್ಪೈರಲಲ್ಲಿ ಸ್ಟೆಪ್ಸನ್ನು ಹಾಕಿಸ್ಬೇಕು. ಮತ್ತು ಇನ್ನೊಂದು ವಿಷಯ, ಇಲ್ಲಿ ಮರಕ್ಕೆ ಏನೂ ಡ್ಯಾಮೇಜ್ ಆಗಿಲ್ಲ. 48 ಸ್ಟೆಪ್ಸನ್ನು ಅವರೇನು ವೃತ್ತಾಕಾರದಲ್ಲಿ ಹಾಕಿಸಿದ್ದಾರೆ, ಮರಕ್ಕೆ ಒಂದು ಮೊಳೆಯನ್ನು ಹೊಡೆಸಿಲ್ಲ. ಸೊ ಆ ರೀತಿ ಅದನ್ನು ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಬಹಳ ಸೇಫಾಗಿ ಕನ್ಸ್ಟ್ರಕ್ಟ್ ಮಾಡಿದ್ದಾರೆ. ಇಲ್ಲಿ ಯಾರು ಬೀಳುವಂಥ ಆತಂಕನೂ ಇಲ್ಲ. ಹಾಗಾಗಿ ಇನ್ನುಳಿದಿರುವಂಥ 25 ಮರಕ್ಕೂ ಕೂಡ ಈ ರೀತಿ ಸ್ಟೆಪ್ಸನ್ನು ಹಾಕಿಸ್ಬೇಕು ಅನ್ನೋ ಆಲೋಚನೆಗಳಿದ್ದಾರೆ. ದಿನಕರಾಜನ್ ಅವರು ಅವ್ರ ತಂದೆ ಏಸುದಾಸನ್ ಅವರಿಗೆ ಕೊಟ್ಟಿರುವಂಥ ಈ ಸ್ಪೆಷಲ್ ಗಿಫ್ಟ್ ಬಗ್ಗೆ, ಪ್ರೀತಿ ಬಗ್ಗೆ ನಿಮ್ಗೇನು ಅನಿಸ್ತು ಕಮೆಂಟ್ ಮುಖೇನ ತಿಳಿಸಿ. ನ್ಯೂಸ್ 18 ಕನ್ನಡ ನಾವೆಲ್ಲ ಡಿಜಿಟಲ್ ಮೀಡಿಯಾ ಪ್ಲಾಟ್ಫಾರ್ಮ್ನಲ್ಲೂ ಲಭ್ಯವಿದ್ದೀವಿ. ನಮ್ಮನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ.
ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.